ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ಬನ್ನಿ ಲೇಟ್ ಮಾಡಿದೆ ಇವತ್ತಿನ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ನೋಡಿ, ಈ ಥರ ನಾನು ಒಂದು ಸ್ಮಾಲ್ ಸೈಜ್ದು ರೌಂಡ್ ಬೀಡು, ರೋಸ್ ಥರ ಬರುತ್ತಲ್ವ, ಹಾಫ್ ಆ್ಯಂಡ್ ಹಾಫು ಆ ಥರ ತೊಗೊಂಡಿದ್ದೀನಿ. ಮತ್ತು 6 ಎಳೆ ದಾರಾನ ತೊಗೊಂಡಿದ್ದೀನಿ. ಆ್ಯಸ್ ಯೂಶಲ್ 10.075 mm ಕ್ರೋಶ ಇದೆ. ನೋಡಿ, ಹೀಗೆ ಫಸ್ಟು ಸ್ಯಾರಿಗೆ ನಾಟ್ನ ಮಾಡ್ಕೊಳ್ಳಿ. ಒಂದೆರಡು ಸಲ ನಾಟ್ನ ಹಾಕಿ, ಮತ್ತು ಈಗ ಕ್ರೋಶದಲ್ಲಿ ಆ ನಾಟ್ ಏನು ಹಾಕಿದ್ವಲ್ವ ಅದ್ರ ಪಕ್ಕದಲ್ಲೇ ಒಂದು ಲೂಫ್ನ ತಗೊಳ್ಳಿ. ನೋಡಿ, ಹೀಗೆ ಲೂಫ್ನ ತಗೊಂಡಾದ್ಮೇಲೆ 1 2 3 4 5 ನೋಡಿ 5 ಚೈನ್ನ ಹಾಕ್ಕೊಂಡು ಹೀಗೆ ಕರೆಕ್ಟಾಗಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡಿ. ಆ ಲಾಕ್ ಆದಮೇಲೆ ನಾನು ನಿಮಗಾಗಲೇ ತೋರಿಸಿದ್ನಲ್ವ ರೋಸ್ದು ರೌಂಡ್ ಬೀಡು, ಅದು 4 ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ನೀವು 4 ಒಂದೇ ಸಲ ಈಗ ಇನ್ಸರ್ಟ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಒಂದೊಂದನ್ನೇ ತೆಗೆದು ಇನ್ಸರ್ಟ್ ಮಾಡ್ಬೋದು. ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ, ಮತ್ತು ಆ ಬೀಡನ್ನ ಸ್ಯಾರಿಗೆ ಹೀಗೆ ನಾಟ್ನ ಮಾಡ್ಕೊಳ್ಳಿ. ಹೀಗೆ ನಾಟ್ ಆದಮೇಲೆ ಮತ್ತೆ ಅಗೇನ್ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಅದನ್ನು ಸ್ಯಾರಿಗೆ ಹೀಗೆ ಲಾಕ್ನ ಮಾಡ್ಕೊಳ್ಳಿ. ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಅದನ್ನು ಸ್ಯಾರಿಗೆ ಲಾಕ್ನ ಮಾಡ್ಕೊಳ್ಳಿ. ಮತ್ತು ಅಗೇನ್ ಹಾಗೇ ಮಾಡಿ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ, ಬೀಡ್ ಲಾಕ್ ಮಾಡಿ ಅದನ್ನು ಸ್ಯಾರಿಗೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ 1 2 3 4 5 ಚೈನ್ನ ಹಾಕ್ಕೊಂಡು ಈಗ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿ ಲಾಕ್ ಮಾಡಿ. ನೋಡಿ, ಹೀಗೆ ಲಾಕ್ ಆದಮೇಲೆ ಮತ್ತೆ ಅದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಒಂದೊಂದೇ ಬೀಡನ್ನ ಹಾಕಿ ದಾರ ಒಳಗಡೆ ಹಾಕಿ ಅದನ್ನು ಲಾಕ್ ಮಾಡಿ, ಮತ್ತು ಸ್ಯಾರಿಗೆ ಒಂದು ಲಾಕ್ನ ಮಾಡ್ಕೊಳ್ಳಿ. ಹೀಗೆ ಸ್ಯಾರಿಗೆ ನಾಟ್ ಮಾಡ್ಕೊಳ್ಳಿ. ಆದಮೇಲೆ ಮತ್ತೆ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೆ ಲಾಕ್ ಮಾಡಿ. ಹೀಗೇ ಈ ಸ್ಟೆಪ್ ಇಷ್ಟೇ. ಹೀಗೇ ನೀವು ಫುಲ್ಲು ಸ್ಯಾರಿಲಿ ಬೇಸ್ ಲೈನ ಫಿಲಪ್ ಮಾಡಿ. ಬೇಸ್ ಲೈನ್ ಅಲ್ಲ, ಇದು ಸಿಂಪಲಾಗಿ ಇಷ್ಟೇ ಬರೋದು ಡಿಸೈನು. ಅದರಿಂದ ಇದಕ್ಕೆ ಆಲ್ಮೋಸ್ಟಾಗಿ ನೀವು 400ನ ಚಾರ್ಜ್ ಮಾಡ್ಬೋದು. ನೋಡಿ, ಹೀಗೆ ಲಾಕ್ ಮಾಡಿ. ಲಾಕ್ ಆದಮೇಲೆ 1 2 3 4 5 ಚೈನ್ನ ಹಾಕಿ ನೋಡಿ, ಮತ್ತೆ ಲಾಕ್ನ ಮಾಡಿ. ಇದು ಲಾಸ್ಟಿಗೆ ಮತ್ತೆ ಇನ್ನೊಂದು ಸಲ ಲಾಕ್ನ ಮಾಡಿಕೊಂಡು 2 ಸ್ಟೆಪ್ನ ಹಾಕಿ 2 ಚೈನ್ನ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಥ್ರೆಡ್ನ ಕಟ್ ಮಾಡಿ ಕ್ರೋಶದಿಂದ ಆಚೆ ತೆಗೆದ್ರೆ ನಾಟ್ ಆಗುತ್ತೆ. ಇಲ್ಲಿ ಇವಾಗ 5 ಚೈನಿನ ಹಾಕಿದ್ವಲ್ವ ಅಲ್ಲಿ ಕುಚ್ಚನ್ನ ಕಟ್ಟಬೇಕು. ಸ್ವಲ್ಪ ಲೆಂತಾಗಿ ಕಟ್ಕೊಳ್ಳಿ. ನಾನು 120 ಎಳೆ ದಾರನ ತೊಗೊಂಡು ಕುಚ್ಚನ್ನ ಸ್ವಲ್ಪ ಉದ್ದ ಕಟ್ಟಿದ್ದೀನಿ. ಆಲ್ರೆಡಿ ನಾನು ಇದನ್ನ ಸ್ಯಾರಿಗೆ ಹಾಕಿದ್ದೆ. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋನ. ಈ ಥರ ಸ್ವಲ್ಪ ಲೆಂತಿಯಾಗಿ ಕಟ್ ಮಾಡಿದ್ರೆ ನಿಮಗೆ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.